ಮಲ್ಲಿಗೆ ಮಂಟಪ ಅಂದದ ಸಿರಿದೇವಿಯ ಹಸಿರಿನಲ್ದೆ ಫಸ್ಟ್ಗೆ ನೀವು ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮತ್ತು ಈ ಥರ ಒಂದು ಬ್ಯಾಡ್ಜನ್ನು ತಗೊಳ್ಳಿ, ಇನ್ಕ್ರೀಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಫೆಕ್ಟಿವ್ ಹೋಗಿ ವೈಪ್ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹ್ಯಾಂಡನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಅಷ್ಟೇ. ಆಮೇಲೆ ವೈಪ್ ಸ್ಟಾರ್ಟಿಂಗ್ ಅಂತ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬ್ಯಾಡ್ಜ್ ತಗೊಳ್ಳಿ, ಅದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಕಲರ್ನ ಹಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾರ್ಡರ್ನ ಸ್ಟ್ರೋಕ್ ಕೊಟ್ಕೊಂಡು ಬ್ಲ್ಯಾಕ್ ಕಲರ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಟ್ರಾನ್ಸ್ಪರೆಂಟ್ ಕಲರ್ ಅದು ಇಷ್ಟ ಆಗಲಿಲ್ಲ, ಅದಕ್ಕೆ ಯೆಲ್ಲೋ ಕಲರ್ ತೊಗೊಂಡೆ. ಆಮೇಲೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ 30 ಸೆಕೆಂಡ್ಗೆ. ಮತ್ತು ಬಾಕ್ಸ್ನ ರೆಡ್ ಕಲರ್ನ 30 ಸೆಕೆಂಡ್ ಒಳಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಸಾಂಗ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಬೀಟ್ ಹಾಕ್ಕೊಂಡು ಹೋಗಿ ಲಿರಿಕ್ಕಿಗೆ ತಕ್ಕಂಗೆ ಬೀಟ್ ಮಾರ್ಕ್ ಮುಗಿದ ಮೇಲೆ ಇಂಕ್ ಸ್ಪ್ಲೆಕ್ಟರ್ ಅಂತ ಒಂದು ವಿಡಿಯೋ ಬರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಅದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊತ ಹೋಗಿ. ಅದು 4 ಇಲ್ಲ ಮಿನಿಮಮ್ 5 ಸೆಕೆಂಡ್ ತನಕ ಇರುತ್ತೆ. ಅದನ್ನು ಬೀಟ್ ಮಾರ್ಕ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಸೆಟ್ ಆದಮೇಲೆ ಗಣೇಶನ ಹಾಕ್ಕೊಳ್ಳಿ. ಅದನ್ನು ಸೈಡ್ಗೆ ಸ್ಲೈಡ್ ಮಾಡಿ ಟೆಕ್ಸ್ಟ್ ಹೇಗೆ ಆ್ಯಡ್ ಮಾಡೋದು ಅಂತಂದರೆ ಇದು ಭಾಳ ಲೆಂದಿ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ನಾನು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೆಕ್ಸ್ಟ್ನ. ಅವನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ. ಪೇಸ್ಟ್ ಮಾಡಿದೆ ನಾನು ಈ ಥರ ಕಾಣ್ತಾ ಇದೆ. ಅಡ್ಜಸ್ಟ್ ಮಾಡಿಕೊಂಡು ಸೈಡಿಗೆ ಆಯಿತು. ಎಲ್ಲ ಆಲ್ ಫೋಟೋನು ಇದೇ ಥರ ಆ್ಯಡ್ ಮಾಡ್ತಾ ಹೋಗಿ.
ಆ್ಯಡ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ರೆಡಿ ಆಗಿರುತ್ತೆ. ಹೋಗಿ ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ.